ಕರ್ನಾಟಕ ಬುಡುಗ ಸಂಗಮ್ ಕ್ಷೇಮಾಭಿವೃದ್ಧಿ ಸಂಘದ ಸಮುದಾಯದ ಹಿರಿಯ ಮುಖಂಡರು ಮತ್ತು ರಾಜ್ಯದಲ್ಲಿರುವ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು ಯುವಕರು, ವಿದ್ಯಾವಂತರು ಮತ್ತು ಬುದ್ಧಿಜೀವಿಗಳೇ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹಲವಾರು ವರ್ಷಗಳಿಂದ ದಲಿತ ಪರ ಸಂಘಟನೆಗಳ ಜೊತೆಯಲ್ಲಿ ಸೇರಿ ಅಲೆಮಾರಿಗಳು ಸೇರಿ ಕೂಡ ನಾವು ಹೋರಾಟ ಮಾಡಿರ್ತೀವಿ. ಕಳೆದ ವರ್ಷ 7 ಸದಸ್ಯರ ಪೀಠ ಸುಪ್ರೀಂ ಕೋರ್ಟು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಳ ಮೀಸಲಾತಿ ಜನಸಂಖ್ಯೆದ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇರುತ್ತೆ. ಅದು ಕರ್ನಾಟಕದಲ್ಲಿ ಸುಮಾರು 8 ತಿಂಗಳ ಕಾಲ ವಿಳಂಬವಾಯಿತು. ಹಲವು ಹೋರಾಟಗಳ ಮುಖಾಂತರ ಮತ್ತೆ ನಿವೃತ್ತಿ ನ್ಯಾಯಮೂರ್ತಿಯವರ ನಾಗಮೋಹನ್ ದಾಸ್ ಅವರನ್ನ ಈ ರಾಜ್ಯ ಸರ್ಕಾರ ನೇಮಕ ಮಾಡಿ ಜನಸಂಖ್ಯೆದ ಆಧಾರದ ಮೇಲೆ ದತ್ತಾಂಶಗಳನ್ನು ಸರ್ಕಾರಕ್ಕೆ ವರದಿ ಕೊಟ್ಟರೆ ಕೂಡಲೇ ಜಾರಿ ಮಾಡ್ತೀವಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹೇಳಿರ್ತಾರೆ. ಅದೇ ರೀತಿ ಮಾದೇವಪ್ಪ ಸಾರ್ ಕೂಡ ಹೇಳಿರ್ತಾರೆ. ಹಾಗಾಗಿ ಇವತ್ತು ಅಲೆಮಾರಿ ಕುಟುಂಬಗಳು ಅಲೆಮಾರಿತನ ಜೀವನ ಮಾಡೋದಕ್ಕೆ ದೇಶಕ್ಕೆ ನಾನಾ ರೀತಿ ವಲಸೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಮತ್ತು ಯುವಕರು ಸೇರಿ ಬಂದಂಥ ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಮತ್ತು ಸ್ಕೂಲು ಮಾಸ್ಟರ್ಗಳಿರ್ಬೋದು, ಈ ರಾಜ್ಯ ಸರ್ಕಾರ ಇವತ್ತು ಈಗಾಗಲೇ 5ನೇ ತಾರೀಕಿನಿಂದ ಜನಸಂಖ್ಯೆಯ ಆಧಾರದ ಮೇಲೆ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿರ್ತದೆ. 5ನೇ ತಾರೀಕಿಂದ ಪ್ರಾರಂಭವಾಗುತ್ತದೆ. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಕೂಡಲೇ ಎಲ್ಲೋ ಹೊರಗಡೆ ಟೆಂಟ್ ಹಾಕೊಂಡಿರ್ತೀರಿ, ಆಳು ಬಿದ್ದ ಮಂಟಪಗಳಲ್ಲಿ ಇರ್ತೀರಿ, ಗುಡಿ ಗುಂಡಾರಗಳಲ್ಲಿ ಇರ್ತೀರಿ. ಹಾಗಾಗಿ ಆ ಟೆಂಟ್ಗಳಿಗೆ ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಯಾರು ವಿದ್ಯಾವಂತರಾದರು ಅಂದರೆ ನೌಕರಸ್ಥರೆಷ್ಟು, ಖಾಸಗಿ ನೌಕರಸ್ಥರೆಷ್ಟು ಮತ್ತು ಗೌರ್ಮೆಂಟ್ ನೌಕರಸ್ಥರೆಷ್ಟು, ಇನ್ನು ಅವಿದ್ಯಾವಂತರೆಷ್ಟು ಮತ್ತು ನಿರುದ್ಯೋಗಿ ವಿದ್ಯಾವಂತರೆಷ್ಟು, ಮತ್ತು ನಿಮ್ಮ ಮನೆಯಲ್ಲಿ ಮನೆ ಐತಾ ಇಲ್ವಾ, ಜಾಗ ಐತಾ ಇಲ್ವಾ, ಮತ್ತು ನೀವು ಉಳುಮೆ ಮಾಡೋದಕ್ಕೆ ಜಮೀನು ಇದೆಯಾ ಇಲ್ಲ, ಇವೆಲ್ಲ ಆರ್ಥಿಕ ಸಂಕಷ್ಟಗಳನ್ನು ಕೂಲಂಕುಷವಾಗಿ ಬಂದಂಥ ಅಧಿಕಾರಿಗಳಿಗೆ ತಾವು ತಿಳಿಸಿದಾಗ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ರಾಜ್ಯ ಸರ್ಕಾರ ಜನಸಂಖ್ಯೆದ ಆಧಾರದ ಮೇಲೆ ಮೀಸಲಾತಿಯನ್ನು ಜಾರಿ ಮಾಡುತ್ತೆ. ಜಾರಿ ಮಾಡಿದಾಗ ನಮ್ಮ ಸಮುದಾಯಗಳ ಮುಂದಿನ ಪೀಳಿಗೆಗಾಗಿ ನಮಗೆ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ದಯಮಾಡಿ ಮತ್ತು ನಮ್ಮ ಬುಡುಗ ಜಂಗಮ ಸಮಾಜದಲ್ಲಿ ಹಗಲು ವೇಷ, ಬುರ್ರಕಥ, ಕೊಂಡಮಾಮ, ಕೊಂಡಪಂತು ಮತ್ತು ಇನ್ನು ಬೌಡೂಪಿ ವೇಷ ಮತ್ತು ಸನ್ಯಾಸಿ ವೇಷ ಮತ್ತು ನಾನಾ ರೀತಿ ವೇಷಗಳು ಅಂದರೆ ನಮ್ಮ ಉಪಜೀವನಕ್ಕಾಗಿ ಕಲಾವಿದರು ನಾವು ಆಗಿರ್ತೀವಿ. ಕಲಾವಿದರ ಆ ಹೆಸರುಗಳನ್ನು ಬಿಟ್ಟು ನೇರವಾಗಿ ಬುಡುಗ ಜಂಗಮ ಎಂದು ನಮೂದಿಸಬೇಕಂತಂದೇಳಿ ನಮ್ಮ ಕುಲಬಾಂಧವರಲ್ಲಿ ಅತ್ಯಂತ ಕಳಕಳಿಯಿಂದ ಮತ್ತು ಜಿಲ್ಲಾಧ್ಯಕ್ಷರಲ್ಲಿ ಮತ್ತು ತಾಲೂಕು ಅಧ್ಯಕ್ಷರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೀನಿ. ಧನ್ಯವಾದಗಳು.